ಮಾನ್ವಿ ಪಟ್ಟಣದ ಇಂದಿರಾನಗರ ಸಮುದಾಯ ಭವನದಲ್ಲಿ ಭಾರತೀಯ ಸೇವಾ ಸಮಿತಿ ಹಾಗೂ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಆಯೋಗದ ಸಹಯೋಗದೊಂದಿಗೆ ಪೌರ ಕಾರ್ಮಿಕರು ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಮಾಜಿ ಪುರಸಭೆ ಅಧ್ಯಕ್ಷರಾದ ಸಬ್ಜಲಿ ಶಾಖಾ, ಹಿರಿಯ ಹೋರಾಟಗಾರರಾದ ಏರೇಶ್ ಹುಲಗುಂಚಿ, ಮಾನ್ವಿ ಪುರಸಭೆಯ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಮಹೇಶ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಏರೇಶ್ ಹುಲಗುಂಚಿ ಮಾತನಾಡಿ, ಉಚಿತ ಕಣ್ಣಿನ ತಪಾಸಣೆ ಒಳ್ಳೆ ಕಾರ್ಯಕ್ರಮ. ಆಹಾರ ವಂಚಿತರಾದ ಹಾಸಿದವರಿಗೆ ಆಹಾರ, ತೊಡಲು ಬಟ್ಟೆ ಇಲ್ಲದವರಿಗೆ ಬಟ್ಟೆ, ಹಾಸಿಗೆ ಇಲ್ಲದವರಿಗೆ ಹಾಸಿಗೆ, ಶಿಕ್ಷಣ ಪಡೆಯಲು ಪಠ್ಯ ಸಾಮಗ್ರಿ ಇಲ್ಲದವರಿಗೆ ಪಠ್ಯ ಸಾಮಗ್ರಿ ಒದಗಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ. ಈ ಸಮಾಜ ಸೇವೆ ಬಡವರಿಗೆ ಅನುಕೂಲವಾಗಲಿ ಅಂತ ತಿಳಿಸಿದರು. ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಮಾನ್ವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬಡವರಿಗೆ, ವಯೋವೃದ್ಧರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಈ ಒಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದಂತ ಸಹೋದರ ಡಾಕ್ಟರ್ ಹನುಮಂತ ಕೋಟಿಯವರಿಗೆ ಮೊಟ್ಟ ಮೊದಲನೇದಾಗಿ ನಿಷ್ಠೂರವಾದಂತಹ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರೇ, ಭಾರತೀಯ ಸೇವಾ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರೇ, ಜೊತೆಗೆ ನಮ್ಮ ಪುರಸಭೆಯ ಅಧಿಕಾರಿಗಳೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲ ತಾಯಂದಿರೇ ಮತ್ತು ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮ ಅತ್ಯುನ್ನತ ಕಾರ್ಯಕ್ರಮ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ನೋಡಿದ್ದೀವಿ. ಬಟ್ ಈ ಕಣ್ಣಿನ ತಪಾಸಣಾ ಶಿಬಿರ ಈ ಬಡ ಬಗ್ಗರಿಗೆ, ಅನಾಥರಿಗೆ, ವಯೋವೃದ್ಧರಿಗೆ ಏರ್ಪಡಿಸಿದಂತ ನಿಜವಾಗ್ಲೂ ಇವತ್ತು ದಿವಸ ಸೇವೆಯ ಸರ್ವೇಶ್ವರನ ಸಂವಿಧಾನದ ಮರ್ಕ ಅಂತಕ್ಕಂಥ ತನ್ನ ಜೀವನದ ಉಸಿರಂತಕ್ಕಂಥದನ್ನ ಉಸಿರಾಗಿ ಕಾರ್ಯೋನ್ಮುಖರಾದಂತಹ ನಮ್ಮ ಡಾಕ್ಟರ್ ಹನುಮಂತ ಕೋಟಿ ಅವರ ಸೇವೆ ಅಮೋಘವಾದದ್ದು. ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಬಾಯಾರಿದವರಿಗೆ ನೀರು, ಹಸಿದವರಿಗೆ ಆಹಾರ, ಆಶ್ರಯದವರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಮತ್ತು ತಿರುಗಾಡಲು ವಯೋವೃದ್ಧರಿಗೆ ಸ್ಟಿಕ್ಗಳನ್ನ, ಮಕ್ಕಳಿಗೆ, ಬಡ ಮಕ್ಕಳಿಗೆ ಪಾಠ್ಯ ಪುಸ್ತಕ ಮತ್ತು ಸಾಮಗ್ರಿಗಳನ್ನ ಮತ್ತು ಬೀದಿಯಲ್ಲಿ ಮಲಗಿದಂತ ಅನೇಕ ಬಡವರಿಗೆ ಹಾಸಿಗೆಗಳನ್ನ ಕೊಟ್ಟು, ಕೋವಿಡ್ ಸಮಯದಲ್ಲಿ ಆಹಾರ ಕಿಟ್ಗಳನ್ನು ಕೊಟ್ಟು ಅನೇಕ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬಾಯಾರಿದವರಿಗೆ ನೀರು, ಹಸಿದವರಿಗೆ ಆಹಾರ, ನಿರ್ಗತಿಕರಿಗೆ ಆಶ್ರಯ, ಕಾಲಿಲ್ಲದವರಿಗೆ ಮತ್ತು ನಡೆಯಲಾರದವರಿಗೆ ಕೋಲುಗಳನ್ನ, ಬಡ ಮಕ್ಕಳಿಗೆ ಒಂದು ಪಾಠ್ಯ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಇವತ್ತು ನೆರಳಾಗಿ ಒಂದು ದಿವಸ ಕಾರ್ಯವನ್ನ ನಡೆಸ್ತಾ ಇರುವುದು ಅಮೋಘ ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ರೀತಿ ಇಂದು ಇವತ್ತು ಅದರ ಜೊತೆಯಾಗಿ ಕಣ್ಣಿರದಂತ ಕುರುಡರಿಗೆ ಇವತ್ತು ಕಣ್ಣಾಗಿ, ಆ ಕತ್ತಲಿರ್ತಕ್ಕಂಥ ಜನರಿಗೆ ಬೆಳಕಾಗಿ ಈ ಒಂದು ಉಚಿತ ಕಣ್ಣಿನ ಶಿಬಿರವನ್ನ ಏರ್ಪಡಿಸಿ ಅವರಿಗೆ ಬೆಳಕಾಗಿದ್ದಾರಲ್ಲ, ಅದು ತುಂಬಾ ಅವರಿಗೆ ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಶಿಬಿರದಲ್ಲಿ ನೂರಾರು ಪೌರ ಕಾರ್ಮಿಕರು, ಹಿರಿಯ ನಾಗರಿಕರು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಅಗತ್ಯವಾದಂತಹ ಸಲಹೆ ಮತ್ತು ಚಿಕಿತ್ಸೆಯನ್ನ ಪಡೆದರು. ಶಫೀಕ್ ಹುಸೇನ್, ಮಾನ್ವಿ.